ಏನಾದರೂ ಆಗಲಿ, ನಾನು ಸೋತ್ರೂ ಪರವಾಗಿಲ್ಲ, ಆದರೆ ನಾನು ಅನು ಜೊತೆ ಇರಬೇಕು ಅಷ್ಟೇ. ನನಗಿನ್ನೇನು ಬೇಡ. ಏನೂ ಬೇಡವಾ? ಈ ಕಂಪನಿ, ಈ ಆಸ್ತಿ, ಇದೆಲ್ಲ ಏನು ಬೇಡ. ತಂದೆ ತಾಯಿ ಒಡನಾಟ ಇಲ್ಲದೆ ಬೆಳೆದವನಿಗೆ ಇವತ್ತು ಎಷ್ಟು ದೊಡ್ಡ ಕುಟುಂಬ ಸಿಕ್ಕಿದೆ. ಇದಕ್ಕಿಂತ ಆಸ್ತಿ ಇನ್ನೇಳ್ಬೇಕು. ಏನಾಗಿದೆಯೋ ನಿನಗೆ? ಇಷ್ಟು ವರ್ಷ ಈ ಕುರ್ಚಿಗೋಸ್ಕರ ಹಗಲುಗನಸು ಕಾಣ್ತಿದ್ದವನು, ಇದನ್ನ ಪಡಿತೀನಿ ಅಂತಿದ್ದವನು, ಈಗ ಹೀಗೆ ಮಾತಾಡ್ತಿರೋದು ನೀನಾ? ಹೌದು, ನಾನೇ. ಬಾಲ್ಯದಲ್ಲಿ ಸರಿ ತಪ್ಪುಗಳನ್ನು ಹೇಳ್ಕೊಡಕ್ಕೆ ಯಾರೂ ಇರಲಿಲ್ಲ. ಈಗ ಕಾಲನೇ ನನಗೆ ಕಲಿಸ್ಕೊಟ್ಟಿದೆ. ಅನು ನಂಬಿಕೆನ ನಾನು ಮತ್ತೆ ಗಳಿಸ್ಬೇಕು. ಅದೇ ನನ್ನ ಗುರಿ. ಆರ್ಯ, ಅನು ಅಮ್ಮ ಮನೇಲಿಲ್ಲ. ಸರಿ, ಅಮ್ಮ ಯಾಕಿಷ್ಟು ಅರ್ಜೆಂಟಾಗಿ ಅಡ್ಗೆ ಮಾಡ್ತಿದ್ಯಾ? ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಏನು ಬೇಡ, ನೀನು ಹೋಗಿ ಕೂತ್ಕೋ. ಏನು ಅವಸರ ಇಲ್ಲ ಕಣೆ, ನೀನು ಬಂದಿದ್ಯಲ್ಲ ಅದೇ ಸಂತೋಷ. ಅವಾಗ ಅಡ್ಗೆ ಮಾಡಕ್ ಮನ್ಸೇ ಇರ್ಲಿಲ್ಲ. ಈಗ ನೋಡು 5 ನಿಮಿಷದಲ್ಲಿ ಹೆಂಗ್ ಮಾಡ್ತೀನಿ ಅಂತ. ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ. ಹೇಳದ್ನಲ್ಲ ಬೇಡ ಹೋಗ್ ಕೂತ್ಕೋ ಅಂತ. ನಿಮ್ ಮನೇಲಿ ನೀನೇನ್ ಬೇಕಾದ್ರೂ ಮಾಡ್ಕೋ. ಈ ಮನೆಗೆ ಈ ಪುಷ್ಪನೇ ರಾಣಿ. ಅನು, ನಿನ್ಗೆ ಇಷ್ಟವಾದ ಸ್ವೀಟ್ ಮಾಡಿದ್ದೀನಿ. ಹೋಗಿ ಕೈಕಾಲು ಮುಖ ತೊಳ್ಕೊಂಡ ಕೊಡ್ತೀನಿ. ಟವಲ್ ಕೊಡ್ತೀನಿ ಇರು. ಹೇ ಅಮ್ಮ, ಈ ಮನೇನು ನಂದೆ, ನೆನ್ಪಿರ್ಲಿ. ಹೋಗ್ ನಾ ತಗೋತೀನಿ. ಓಕೆ. ಸಿಹಿ ಅಂದ್ರೆ ನಿನ್ಗೆ ಎಷ್ಟಿಷ್ಟ, ಮನೆಗೂ ತಗೊಂಡೋಗ್ಲಿ. ಅಯ್ಯೋ, ಈ ಚಿಕ್ಕ ಬ್ಯಾಗಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದಾಳೆ. ಇದೇನಿದು, ಆಸ್ಪತ್ರೆ ಫೈಲ್ ಇದ್ದಂಗಿದೆಯಲ್ಲ. ಅನುಸಿರಿ ಮನೆ. ಅನುಸಿರಿ ಮನೆ.
ಸಿರಿಮನೆ. ಹಾಗಾದ್ರೆ ನಾನು ಅನುಮಾನ ಪಟ್ಟಿದ್ದು ನಿಜ. ಅಳಿಯಂದ್ರು ಸಿಹಿ ಸುದ್ದಿ ಹೇಳಕ್ಕೆ ಹೆಂಡತಿನ ಕಳಿಸ್ಬಿಟ್ಟು ಈಗ ಹೇಳಿದಾಳೆ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡ್ತಿದ್ದೀರಾ? ಅನ್ನೋ ಅಲ್ಲ, ನಿಮ್ಮ ಮತ್ತೆ ಪುಷ್ಪ ಮಾತಾಡ್ತಿರೋದು. ನೀವು ಈ ಥರ ಮಾಡ್ಬೋದಾ? ಏನೇ ಆರಿ ಸರ್ ಏನೋ. ಹಲೋ ಅತ್ತೆಯವರೇ, ಹೇಗಿದ್ದೀರಾ? ಹಲೋ ಸರ್, ನಾನು ಅನು ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಬರೋ ವಿಷಯ ನಿಮಗೆ ತಿಳಿಸೋದಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ನನ್ನ ಮೆಸೇಜ್ಗೆ ಉತ್ತರ ಬಂದಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ನೀನು ಅಮ್ಮನ ಮನೆಯಿಂದ ಬಾ, ನಾನು ಕಾಯ್ತಿರ್ತೀನಿ. ಎಸ್ ಸರ್. ಅನು ಇದನ್ನ ಹೇಳೋದಕ್ಕೆ ಬಂದು ಹೇಗೆ ಹೇಳಿ ಅಂತ ಸುಮ್ಮನೆ ಇದ್ದ. ನೋಡು, ನಾನೇ ಕಂಡಿಡ್ಕೊಂಡ್ಬಿಟ್ಟೆ. ಇದು ನಿಜ ತಾನೆ? ಆಸ್ಪತ್ರೆಗೆ ಹೋಗಿದ್ಯಾ? ಅನು, ಇದ್ಯಾಕೆ ಭಾರ ಹೊತ್ತಂಗೆ ನಿಂತಿದ್ಯಾ? ಭಾರನೇ, ಆದ್ರೆ ಕಷ್ಟಕ್ಕಿಂತ ಸಂತೋಷನೇ ಜಾಸ್ತಿ. ಇದು ಖುಷಿ ಸುದ್ದಿ ಏನೋ ನಂತ ಇದೆ. ನನಗೆ ಅವತ್ತೇ ಅನ್ಸಿತ್ತು, ಆದ್ರೆ ನೀನು ಹೇಳ್ದೆ, ನಾನು ಕೇಳಬಾರ್ದು ಅಂತ ಸುಮ್ಮನೆ ಇದ್ದೆ. ಏನು ಇದನ್ನ ಹೇಳಕ್ಕೆ ಅಂತಾನೆ ಬಂದ್ಯಾ? ಒಂದ್ ನಿಮಿಷ ಇರು. ಡಾಕ್ಟರ್ ಹತ್ರ ಹೋಗಿದ್ದಲ್ಲ, ಎಲ್ಲ ಸರಿಗಿದೆ ಅಂದ್ರ? ಅಮ್ಮ, ಈ ವಿಷಯನ ನಾನಿನ್ನೂ ಯಾರ ಹತ್ರನೂ ಹೇಳಿಲ್ಲ. ಯಾರಿಗೂ ಅಂದ್ರೆ ಅಳಿಯಂದ್ರಿಗುನಾ? ಯಾಕೇನು? ಅಮ್ಮ ಪ್ಲೀಸ್ ಅಮ್ಮ, ಇದ್ರ ಬಗ್ಗೆ ನನಗೆ ಹೆಚ್ಚಿಗೆ ಪ್ರಶ್ನೆ ಕೇಳಬೇಡ. ಇದೇನೆ ಹೀಗೆ ಹೇಳ್ತಿದ್ಯಾ? ಇದನ್ನ ಎಲ್ರ ಜೊತೆಗೂ ಖುಷಿಯಾಗಿ ಹಂಚ್ಕೋಬೇಕು ಅನ್ನೋ. ನಿಮ್ ಮನೇಲಿ ಎಲ್ರು ಎಷ್ಟು ಖುಷಿ ಪಡ್ತಾರೆ ಹೇಳು. ನಾನೇ ಸಮಯ ಬಂದಾಗ ಎಲ್ಲಾನು ಹೇಳ್ತೀನಮ್ಮ. ಈಗ ನೀನ್ ಇದ್ರ ಬಗ್ಗೆ ಏನು ಕೇಳಬೇಡ. ಸಮಯ ಬಂದಾಗ್ಲಾ? ಇದೇ ಕಣೆ ಒಳ್ಳೆ ಸಮಯ. ಇದಕ್ಕಿಂತ ಸಂತೋಷ ಸುದ್ದಿ ಇನ್ನೇನಿದೆ? ನಾನು ನಂದೇ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಅಮ್ಮ. ಎಲ್ಲ ಸರಿ ಹೋದ್ಮೇಲೆ ಹೇಳ್ತೀನಿ. ಅದೇನೇ ಪ್ರಾಬ್ಲಮ್ ಇದ್ರು ಮಗು ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೆ. ನೀನು ಹುಟ್ಟುವಾಗ ನಿಮ್ಮ ಅಪ್ಪನಿಗೂ ನನಗೂ ಇಲ್ದೇ ಇರೋ ಪ್ರಾಬ್ಲಮ್ಮ. ನೀನ್ ಇದನ್ನ ಮುಚ್ಚಿಟ್ಟು ನೀನ್ ಪಡೆಯುವಂಥದ್ದು ಏನೂ ಇಲ್ಲ. ಮೊದ್ಲು ಇದನ್ನ ಹೇಳು, ಅದೇ ನಿನ್ ಕರ್ತವ್ಯ. ವಿಷಯ ತಿಳ್ಕೊಳ್ಳೋದು
ನಿಮ್ಮ ಮನೆಯವ್ರ ಹಕ್ಕು ಕಣೆ. ಅವ್ರ ಪ್ರೀತಿ ಕಾಳಜಿ ಪಡ್ಕೋಬೇಕಾಗಿರೋದು ನಿನ್ನ ಮಗು ಹಕ್ಕು ಕಣೆ. ಅಮ್ಮ, ಏನೇ ಆದ್ರೂ ಈ ವಿಷಯನ ನೀನು ಯಾರ ಹತ್ರನೂ ಹೇಳ್ಬೇಡ ಅಮ್ಮ. ಅನು, ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್. ಯಾಕೆಲ್ಲಾನು ತಗೋತಿದ್ದೀರಾ ಮೀರಾಜಿ? ಇಷ್ಟೊಂದು ಫೈಲ್ಸಾ? ಎಲ್ಲಾನು ಎಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀರಾ? ಶಿಫ್ಟ್ ಆಗ್ತಿದೆ. ಫೈಲ್ಸ್ ಅಷ್ಟೇ ಅಲ್ಲ ಜೆಂಡೆ, ಅಥಾರಿಟಿ ಕೂಡ. ಅರ್ಥ ಆಗ್ಲಿಲ್ವಾ? ಆರ್ಯ ಸರ್ ಅಥಾರಿಟಿನೆಲ್ಲ ಹರ್ಷ ಸರ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾರಲ್ಲ, ನಿಮಗೆ ಗೊತ್ತಿರ್ಲಿಲ್ವಾ ಜೆಂಡೆ? ನಿಜವಾಗ್ಲೂ ನಮ್ಮಿರಾಜಿ? ಸೀರಿಯಸ್ಲಿ, ಹರ್ಷ ಸರ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡು ಅಂತ ಆರ್ಯ ಸರ್ ಹೇಳಿದ್ದಾರೆ. ಎಲ್ಲಾನು ಅಂದರೆ ಎಲ್ಲಾನು, ಇಷ್ಟು ವರ್ಷಗಳಲ್ಲಿ ನಡೆದಿದ್ದ ಎಲ್ಲ ಪಾಯಿಂಟ್ಸ್ನು ಬುಲೆಟ್ ಪಾಯಿಂಟ್ಸ್ ರೀತಿಯಲ್ಲಿ ಹರ್ಷ ಸರ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಎಲ್ಲಾನು ಹಳೆ ಫೈಲ್ಸ್ ಎಲ್ಲಾನು? ಆಫ್ ಕೋರ್ಸ್. ಚೇಂಡೆ ಯಾಕೆ ಹಿಂಗೆ ಹೊರಟೋದ್ರು? ನನಗೆ ಹೆಲ್ಪ್ ಮಾಡ್ಬೋದಿತ್ತಲ್ವಾ ಇವರು? ಏನಮ್ಮ? ಮೊಡ್ಲಕ್ಕಿ ತುಂಬುವಾಗ ಬೇಡ ಅಂತ ಹೇಳ್ಬಾರ್ದು. ಒಂದ್ ನಿಮಿಷ ಇರು. ಅರ್ಶಿನ ಕುಂಕುಮ ಕೊಡಮ್ಮ, ಸಾಕು. ಮೊಡ್ಲಿಗೆ ಒಂದ್ ನಿಮಿಷ ಬಂದೆ. ಇದನ್ನೆಲ್ಲ ನನಗ್ ಮಾಡೋದಕ್ಕೆ ನಮ್ ತಾಯಿ ಇರ್ಲಿಲ್ಲ. ಅಮ್ಮ, ನಾನು ಈ ತರ ನನ್ ಮಗ್ಳಿಗೆ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಇದನ್ನ ನೀನ್ ಯಾರಿಗೂ ಹೇಳ್ದೆ ಈ ತರ ಅರ್ಶಿನ ಕುಂಕುಮ ತಗೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅನ್ನು ಅಮ್ಮ, ಮುಚ್ಚಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅಮ್ಮ. ಆದ್ರೆ ಈಗ ಅದ್ರ ಬಗ್ಗೆ ಬಿಡು, ಅದ್ರ ಬಗ್ಗೆ ಮಾತಾಡ್ಬೇಡ ಅಂತ ನೀನೇ ಹೇಳಿದ್ಯಲ್ಲ. ನಾನು ಮಾತಾಡೋದಿಲ್ಲ. ಆದ್ರೆ ನೀನ್ ಕೆಲವೊಂದು ವಿಚಾರದಲ್ಲಿ ಹೆಚ್ಚು ಗಮನ ಕೊಡ್ಬೇಕು, ಹುಷಾರಾಗಿರ್ಬೇಕು, ಆಯ್ತಾ? ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ಲಿಸ್ಟ್ ಹಾಕ್ತಿದ್ಯಾ? ಆ ಥರ ಎಲ್ಲ ಏನಿಲ್ಲ. ನಿನ್ಗೆ ಏನೇನು ಆಸೆ ಆಗುತ್ತೋ ಅದನ್ನೆಲ್ಲ ತಿನ್ನು. ಬಾಯಿ ಕಟ್ಕೊಂಡು ಕುತ್ಕೋಬೇಡ. ಟೈಮಿಗೆ ಸರಿಯಾಗಿ ತಿನ್ನು. ಈ ಸಮಯದಲ್ಲಿ ತಲೆಯಲ್ಲಿ ಯಾವುದೇ ಯೋಚನೆ ಇಟ್ಕೋಬೇಡ. ಮುಖ್ಯವಾಗಿ ಈ ವಿಷಯನ ನಿನ್ನ ಗಂಡನಿಗೆ ಹೇಳು. ಅಯ್ಯೋ ಅವನು ಈ ಸಮಯದಲ್ಲಿ ಇದೆಲ್ಲ ಬೇಡಮ್ಮ. ನನಗೋಸ್ಕರ ಅಲ್ಲ ಅಮ್ಮ, ನನ್ನ ಮಗುಗೋಸ್ಕರ ಆಶೀರ್ವಾದ ಮಾಡು.
ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು ಅನ್ನೋ. ನಿನ್ಗೆ ಯಾವಾಗ ಬೇಕೋ ಅವಾಗ ಫೋನ್ ಮಾಡು, ನಾನು ಓಡೋಡ್ ಬಂದ್ಬಿಡ್ತೀನಿ. ನಿನಗೆ ಈ ಮನೆಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ. ಅಮ್ಮ ಹಾಗೇನು ಇಲ್ಲ ಅಮ್ಮ, ಇದು ನನ್ ಮನೆ. ನನಗೆ ಗೊತ್ತು ಕಣೆ, ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬಂತು. ಈ ವಿಷಯನ ಮನೇಲಿ ಎಲ್ರಿಗೂ ಹೇಳಿದ್ರೆ ಹಬ್ಬದ ಕಳೆ ಇನ್ನೂ ಹೆಚ್ಚುತ್ತೆ ಕಣೆ. ನೀನ್ ಮುಚ್ಚಿಟ್ರು ನಿನ್ ಮಗುನೇ ನಿಜ ಹೇಳುತ್ತೆ. ಜಾಸ್ತಿ ಸಮಯ ಇಲ್ಲ ಅನ್ನೋ. ಸರಿ ಅಮ್ಮ, ಅಷ್ಟ್ರಲ್ಲಿ ನಾನೇ ಹೇಳ್ತೀನಿ. ಸರಿ ಅಮ್ಮ, ಹುಷಾರಾಗಿ ಹೋಗ್ಬಿಟ್ ಬಾ. ಮನೆಗೆ ಹೋಗ್ತಿದ್ದಾಗೆ ಫೋನ್ ಮಾಡು ಮರಿಬೇಡ. ಸರಿ, ನಾ ಬರ್ತೀನಿ. ನಂದು ಗಾಯದ ಮುಖ, ಮುಲಾಮ್ ಹಚ್ಚಿ ಎಷ್ಟೋ ವರ್ಷಗಳಾಗೋಯ್ತು. ಅನು ಆ ಮುಖನ ಒಪ್ಪಲ್ಲ. ಆದ್ರೆ ಆರ್ಯವರ್ಧನ್ ನನ್ನ ಮುಖವಾಡ. ಅವನು ನಗ್ನಗ್ತಾ ಇದ್ರೆ ಜನಗಳ ಕಣಿಗೆ ನಾನು ನಗ್ತಂಗೆ. ಅವನು ಮುಖವಾಡ ಕಳ್ಸ್ಕೊಂಡ್ರೆ ನನ್ನ ಎಲ್ಲ ಕಾಯ್ದ ಗುರುತುಗಳು ಪ್ರಪಂಚಕ್ಕೆ ಕಾಣುತ್ತೆ. ನನ್ನ ಗುಟ್ಟುಗಳೆಲ್ಲ ಬೆಳಕಿಗೆ ಬರುತ್ತೆ. ಆಗಿರ್ಬೇಕು, ಮಲ್ಕೋ. ಅಮ್ಮನ ಮನೆಯಿಂದ ಬಾ, ನಾನು ಕಾಯ್ತೀನಿ ಅಂತ ಅಂದ್ರೆ ಕಾಯ್ತಿದ್ನಲ್ಲ, ನೀನು ಬಂದಾಯ್ತು, ನಿನ್ನ ನೋಡಾಯ್ತು, ಅಷ್ಟೇ ಸಾಕು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ. ನಾನು ನಮ್ಮ ತಂದೆಯವ್ರು ಕೊಟ್ಟಂತಹ ಮಾತು, ಕಳ್ಕೊಂಡಿದ್ದೆಲ್ಲ ಪಡ್ಕೋಬೇಕು ಅನ್ನೋ ಹಠದಲ್ಲೇ ನಾನು ಇಲ್ಲಿವರೆಗೂ ಬದುಕು ಬಂದ್ಬಿಟ್ಟೆ ಅನ್ನೋ. ಆದರೆ ಈಗ ಆ ಹಠ ನನ್ನಲ್ಲಿಲ್ಲ. ನಾನು ಸೋತಿದ್ದೀನಿ.
ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ಸೋತಿದ್ದೀನಿ. ನಾನು ನಿನ್ನ ಪ್ರೀತಿ ಮುಂದೆ ನನಗೆ ಯಾವುದೂ ದೊಡ್ಡದಲ್ಲ. ನೀನೀಗ ನನ್ನನ್ನು ಒಪ್ಕೊಳ್ಳೋದೆ ನನ್ನ ನಿಜವಾದ ಗೆಲುವು.